ನಿಮ್ಮ ಐಫೋನಿನ ವಾಲ್ಪೇಪರ್ ಅಥವಾ ಥೀಮನ್ನು ಹೇಗೆ ಚೇಂಜ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸ್ತು ನೋಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಐಫೋನಲ್ಲಿ ಥೀಮನ್ನು ಹೇಗೆ ಚೇಂಜ್ ಮಾಡೋದು ಅಥವಾ ವಾಲ್ಪೇಪರನ್ನು ಚೇಂಜ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ನಿಮ್ಮ ಫೋನನ್ನು ಲಾಕ್ ಮಾಡಿ. ಸೊ ಇದು ಫಸ್ಟ್ನೇ ಸ್ಟೆಪ್ಪು, ಜಸ್ಟ್ ಲಾಕ್. ಸೊ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ, ಲಾಕ್ ಕೂಡ ಆಗಿರುತ್ತೆ ನಿಮ್ಮ ಫೋನು. ಆವಾಗ ಜಸ್ಟ್ ನಿಮ್ಮ ಒಂದು ಐಫೋನಿನ ಸ್ಕ್ರೀನ್ ಮೇಲೆ ಸೊ ಒಂದು ಬೆರಳನ್ನು ಒತ್ತಿಟ್ಕೊಳ್ಳಿ, ಅಂದರೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಒಂದೇ ಸೆಕೆಂಡ್ಗೆ ಈ ರೀತಿಯಾಗಿ ಸೊ ವಾಲ್ಪೇಪರ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ರೀತಿಯಾಗಿ ವಾಲ್ಪೇಪರ್ ನೀವು ಮುಂಚೆ ಯಾವುದನ್ನು ಕಾಸ್ಟಮೈಸ್ ಮಾಡಿರ್ತೀರೋ ಸೊ ಅವು ಡಿಸ್ಪ್ಲೇ ಆಗಿದೆ. ಸೊ ಇಲ್ಲ ನಮಗೆ ನ್ಯೂ ವಾಲ್ಪೇಪರ್ ಸೆಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ಕಾಣ್ತಾ ಇರ್ಬೋದು, ಫುಲ್ ರೈಟ್ ಸೈಡಿಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಿರೋದು ಪ್ಲಸ್ ಚಿಹ್ನೆ ಇದೆ, ಜಸ್ಟ್ ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮ ಒಂದು ಐಫೋನಲ್ಲಿ ಸೇವ್ ಆಗಿರುವಂತಹ ಎಲ್ಲನೂ iOS ವಾಲ್ಪೇಪರ್ ಅಥವಾ ಥೀಮ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಫ್ಯೂಚರ್ಡ್ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಈ ರೀತಿಯಾದ ವಾಲ್ಪೇಪರ್ ಬೇಕಂದರೆ ಈ ರೀತಿಯಾದ್ದು ಜಸ್ಟ್ ನಾರ್ಮಲಾಗಿ ಹೇಗೆ ಸೆಟ್ ಮಾಡೋದಂದರೆ ನಿಮಗೆ ಕಾಣ್ತಾ ಇರ್ಬೋದು. ಸೊ ನಿಮ್ಮ ಒಂದು ವಾಲ್ಪೇಪರ್ ಐಫೋನ್ದು ನಮಗೆ ಪಿಕ್ಚರ್ ಬೇಡ, ಬರೀ iOS ಮಾತ್ರ ಬೇಕು ಥೀಮ್ ಅಂತಂದರೆ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು, ಒಂದು iOS 8 ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಾಸ್ಟಮೈಸ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಹ್ಯಾಡ್ ಯಾವುದಾದ್ರೂ ಬೇಕಾ, ಅಲ್ಲಿ ಇನ್ಸ್ಟಾಗ್ರಾಮ್ ಬೇಕಾ ಅಥವಾ ಕ್ರೋಮ್ ಬೇಕಾ ಅದನ್ನು ಹ್ಯಾಡ್ ಮಾಡಿಕೊಂಡು ಕಾಸ್ಟಮೈಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಟೈಮ್ ಯಾವ ರೀತಿ ಬೇಕು ಅಂತೇಳಿ, ಸೈಜ್ ಬೇಕಾ ಅಥವಾ ಸ್ವಲ್ಪ ಸ್ಮಾಲ್ ಆಗಿರಬೇಕಾ, ಈ ರೀತಿಯಾಗಿ ಸೈಜನ್ನು ಸೆಟ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಬೋದು. ಕಲರ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಈ ರೀತಿಯಾಗಿ ನಿಮಗೆ ಕಾಣ್ತಾ ಇದೆ, ಚೇಂಜ್ ಆಗ್ತಾ ಇದೆ ನೋಡಿ. ಸೊ ಜಸ್ಟ್ ನಿಮಗೆ ಕಾಣ್ತಾ ಇರೋದು ಟ್ಯಾಪ್ ಮಾಡಿಬಿಟ್ಟು ಇಲ್ಲ ಜಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಕೇಳುತ್ತೆ ಯಾವ ರೀತಿ ಸೆಟ್ ಆಗುತ್ತೆ ಅಂತ. ಸೆಟ್ ಆ್ಯಸ್ ವಾಲ್ಪೇಪರ್ ಪೇರ್ ಅಂತ ಇದೆ ಅಥವಾ ಕಾಸ್ಟಮೈಸ್ ಹೋಮ್ ಸ್ಕ್ರೀನ್ ಅಂತ ಇದೆ. ಸೊ ಎರಡಕ್ಕೂ ಸೆಟ್ ಮಾಡೋಕಂದರೆ ಸೆಟ್ ಆ್ಯಸ್ ವಾಲ್ಪೇಪರ್ ಪೇರ್ ಅಂತ ಕೊಡಿ. ಕಾಸ್ಟಮೈಸ್ ಹೋಮ್ ಸ್ಕ್ರೀನ್ ಅಂದರೆ ಹೋಮ್ ಸ್ಕ್ರೀನ್ ಮಾತ್ರ ಬೇಕಂದರೆ ಜಸ್ಟ್ ಹೋಮ್ ಸ್ಕ್ರೀನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೆಟ್ ಆ್ಯಸ್ ವಾಲ್ಪೇಪರ್ ಪೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ಸೆಟ್ ಆಗುತ್ತೆ ನೋಡಿ. ನಿಮಗೆ ಕಾಣ್ತಾ ಇರೋದು ಕಂಪ್ಲೀಟಾಗಿ ಬಂದು ಕೂತ್ಕೊಳ್ತು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಐಫೋನಲ್ಲಿ ಸೊ ಥೀಮ್ ಅಥವಾ ವಾಲ್ಪೇಪರನ್ನು ಚೇಂಜ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.